ಹಲೋ ಗೈಸ್, ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಂಜ ವ್ಲಾಗ್. ನಾನಿವತ್ತು ನಿಮಗೆ ಕಲ್ಲಂಗಡಿಯ ತೋಟವನ್ನು ತೋರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲರೂ ನೋಡಿ ಕಲ್ಲಂಗಡಿ ಹೇಗೆ ಬೆಳೆಸ್ತಾರೆ ಅಂತೇಳಿ. ನೋಡಿ ಕಲ್ಲಂಗಡಿ ಹೇಗೆ ಬೆಳೆಸೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎಲ್ಲ ಕೊಯ್ದು ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಕಲ್ಲಂಗಡಿಯನ್ನೆಲ್ಲ ಕೊಯ್ದು ಇಲ್ಲಿ ಇಟ್ಟಿದ್ದಾರೆ. ಈಗ ಉದ್ದಕ್ಕೆ ನೋಡುವಾಗ ತೋಟ ಕಾಣ್ಬೋದು ನಿಮಗೆ. ಅಲ್ಲೆಲ್ಲ ಮೂಟೆಗಳಲ್ಲಿ ಹೊರುತ್ತಾ ಇದ್ದಾರೆ, ಕಾಣ್ತಾ ಉಂಟಲ್ಲ. ಚೀಲ ಮಾಡಿ ಕಲ್ಲಂಗಡಿಯನ್ನು ಕೊಯ್ದು ಹೊರ್ತಾ ಇದ್ದಾರೆ. ಎಲ್ಲವನ್ನು ನಿಮಗೆ ಡೀಟೇಲ್ಸ್ ಆಗಿ ತೋರಿಸಿಕೊಡ್ತೇನೆ. ನೋಡಿ ಮುಂದಕ್ಕೆ ಹೋಗೋಣ. ಒಂದೊಂದು ಕಾಯಿ ಹೇಗೆ ಬೆಳೆಸ್ತಾರೆ. ಇದು ಕಾಯಿ, ಕಲ್ಲಂಗಡಿ ಕಾಯಿ. ಇದು ನೋಡಿ, ಇದು ಕಲ್ಲಂಗಡಿ ಕಾಯಿ ಕಾಣ್ತಾ ಉಂಟಲ್ಲ, ಕಲ್ಲಂಗಡಿ ಕಾಯಿ. ಹೀಗೇ ಮುಂದಕ್ಕೆ ಹೋಗುವ ಕಲ್ಲಂಗಡಿ ತೋಟ. ಹಾಗೆಯೇ ಆ ಕಡೆ ದ್ರಾಕ್ಷಿ ತೋಟ, ಕಿತ್ತಲೆ ತೋಟ, ದಾಳಿಂಬೆ ತೋಟ ಎಲ್ಲ ಉಂಟು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಲ್ಲಂಗಡಿ ತೋಟ ತೋರಿಸ್ತಾ ಇದ್ದಾನೆ. ನೋಡಿ, ಒಂದೊಂದೇ ಕಾಯಿ ಕಾಣ್ಬೋದು ನಿಮಗೆ. ಅಜ್ಜನಿಗೆ ತುಂಬ ಕೋಪ ಬರ್ತಾ ಉಂಟು. ಈ ಸಲದ ಬೆಲೆ ತುಂಬ ನಷ್ಟ ಆಗಿದೆ ಅಂತ ಅಜ್ಜನಿಗೆ. ಹಾಗೆ ತುಂಬ ಅಜ್ಜನಿಗೆ ಕೋಪ ಬರ್ತಾ ಉಂಟು. ತುಂಬ ವ್ಯಾಪಾರಗಾರರು ನಮ್ಮ ರೈತರ ನೆಲಕ್ಕೆ ಕೊಡ್ತಾರೆ. ಇವರು ಡೌನ್ ಆಗೋದೈತೆ ಮಾರ್ಕೆಟ್. ಎಷ್ಟಾಗಿದೆ ಡೌನು ಗೊತ್ತಿಲ್ಲ, ಎಷ್ಟಾಗಿರ್ಬೋದು ಅಮ್ಮ. ತುಂಬ ಡೌನ್ ಆಗಿದೆ ರೇಟ್. ಇವ್ರು ಹೇಳೋದು ಸಕ್ಕರೆ ಮಿಠಾಯಿ 20 ರೂಪಾಯಿ. ಸಕ್ಕರೆ ಮಿಠಾಯಿ ಎಷ್ಟು? 20 ರೂಪಾಯಿ. ಸಕ್ಕರೆ ಮಿಠಾಯಿ 20 ರೂಪಾಯಿಗೆ. ಯಾರವನೇ ಹೇಳ್ದೆ ಕರೀಲಿ, ತಲೆ ಪುಟ ಹೊಡ್ಬಿಡ್ತೀನಿ ಈಗ. ಹೇಳಲಿ ಕಾಯೆಲ್ಲ ಪೂರ್ತಿ ಎಲ್ಲ ಮುಡ್ಕೊಂಡು ಈಗ ಕಾಯಿ ಬಿಡಾಕ್ಲಿ ಬಾ. ಯಾವುದು ಮಾರ್ಕೆಟ್ ಇದು? ಈ ಕಾಯಿ ಏನಾಗದೆ? ಏನು ಫಸ್ಟ್ ಕ್ವಾಲಿಟಿನಾ ಸೆಕೆಂಡ್ ತಾನೆ? ಮತ್ತೆ ಇದೆ ಬಾ, ಹಣ್ಣಾಗಿಲ್ವಾ? ಬಾ ನೋಡಿ ಬಾ. ಬೇಡ ಬಿಟ್ಬಿಟ್ಟು ಹೋಗು. ಎಲ್ಲ 2 kg ಬಿಟ್ಕೊಂಡು ಹೋಗಿ. ಇನ್ನೊಂದು kg ಎಲ್ಲ ಇಲ್ಲ ಬಿಟ್ಬಿಡಿ. 2 kg ಮುಡ್ಕೊಳ್ಳಿ ಈಗ. 1.5 kg 1 kg ಎಲ್ಲ ಬಿಟ್ಬಿಡಿ. ಈಗ ಕ್ವಾಲಿಟಿಗೆ ಹೋಗ್ಬೇಕು. ಸ್ವಲ್ಪ ಡೌನ್ ಆಗೋದಲ್ಲ. ಈಗ 2 kg ಮೇಲಂತೆ. ಈಗೆಲ್ಲ ಕಾಯಿ 2 kg ಕಾಯಿ ಬರೋಕ್ಕಿಲ್ಲ ಇವು. ಇವು ಫಸ್ಟ್ ಕ್ವಾಲಿಟಿಗೆ 2 kg ಮುರಿತೀವಿ ಅಂತ ಹೇಳಿರೋದು. ಹೇಳಿ ನೋಡಿ ಅಂದ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವ್ರು ಕೆಲಸಗಾರರು ಏನೇನು ಹೇಳ್ಬಿಟ್ಟು ಮಾಡಿ. ಈಗ 2 kg ಬರೋಕ್ಕಿಲ್ಲ, ಭತ್ತದ ಬರೋಕ್ಕಿಲ್ಲ.